ಮನೆಗೆ ಬಂದ್ಬಿಟ್ಟು ಒಂದ್ಸಲಿ ಅದನ್ನ ಹೇಳ್ತಾ ಇದ್ದ, ಸೊ ಏನಿದೆ ನಿಮ್ಗೆ ಯಾರು ಹೇಳ್ಕೊಟ್ರು ಈ ಸಾಂಗ್, ನಮಗೆ ಅಂತ ಆಗ್ತಿದ್ಯಾ ಇದೇನು ಇದು ಇವನ್ ಬಾಯಲ್ಲಿ ಈ ಸಾಂಗ್ ಬರ್ತಾ ಇದ್ದೆ, ಎಲ್ಲೋ ಕಲ್ತಾ ಇದ್ದೆ, ನಾನು ಸವಿತಾ ಮ್ಯಾಮ್ ಹೇಳ್ಕೊಟ್ರು ಅಂತ. ಓ ಹೌದಾ, ಇದನ್ನೆಲ್ಲ ಹೇಳ್ಕೊಡ್ತಿದಾರ, ನಮ್ಮ ಮಕ್ಳಿಗೆ ಇದು ಸಿಗುತ್ತೆ ಅನ್ನೋದೇ ನಮಗೆ ಅದು ಐಡಿಯಾನೇ ಇಲ್ಲ. ಅದು ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಅಂತಂದರೆ ಮಕ್ಕಳು ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎರಡಲ್ಲೂ ಭಾವನೆ ಬರುತ್ತೆ ಅವರಿಗೆ. ಮತ್ತು ಅವರಿಗೆ ಆ ರಿದಮ್ ನೀವು ಹೇಳ್ತಾ ಇದ್ರಿ, ರಿದಮ್ ನಿಜವಾಗೂ ಒಳ್ಳೆಯದಾಗುತ್ತೆ. ಇದು ನಾನೇ ಎಷ್ಟೋ ದಿನಗಳಿಂದ ನಾನು ಹುಟ್ಟಿದ್ದು ಬೆಳೆದ ಹಳ್ಳಿಲೇ, ಬಟ್ ಆದರೆ ನನಗೆ ಇದೆಲ್ಲ ಮರ್ತ್ಬಿಟ್ಟಿದ್ದೀನಿ, ತುಂಬ ಮರ್ತಿದ್ದೀನಿ. ಸೊ ಈ ನಮ್ಮ ಮಕ್ಕಳಿಗೆ ಈ ಥರ ಒಂದು ಶಿಕ್ಷಣ ಸಿಕ್ಕ ನಿಜವಾಗೂ ಖುಷಿ ಆಗುತ್ತೆ. ಇವತ್ತಿನ ಆಟಲ್ಲಿ ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು. ಸಂಭಾಷಣೆಯನ್ನು ಸೇರಿಸಿ ಮಾಡಿಸಿದ್ದು ತುಂಬ ಹೊಸದಾಗಿತ್ತು ನಮಗೆ. ಬಹುಶಃ ಮೊದಲ ಬಾರಿ ನೋಡಿತ್ತು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು.
ಬೆಳ್ಳಗಿರೋ ಎತ್ತು ಬಂದಿದೆ ಅಂತೆ. ಏನು? ಬೆಳ್ಳಾನೆ ಎತ್ತಂತೆ. ಹೌದಾ? ಹೌದು. ನಾವು ಹೋಗಿ ನೋಡ್ಕೊಂಡ್ ಬರೋಣ? ಹಾಗಾದ್ರೆ ಶುರು ಮಾಡಿ.
ಬಂದ್ರೆ ಸಾಕು ಬರೀ ಕಾಲಲ್ಲೇ ಹೋಗ್ತಾಳೆ ಊಟಕ್ಕೆ ಬಾರೆ ಹೋಗೋ ಅಕ್ಕ ನಾವಿನ್ನ ಚಿಕ್ಕ ಮಕ್ಕಳು ಕೈಯೊಳಗೆ ಬೇಕಾಗಿಲ್ಲ ಹೋಗ್ತಿದ್ದು ಬರೋದು ಹೌದಲ್ವಾ ಹೌದು ನಾವೊಂದು ಕೆಲಸ ಮಾಡೋಣ ಊಟ ಮಾಡ್ಬಿಟ್ಟು ಕೋಲ ತರ್ಬಿಟ್ಟು ಬರೋಣ ಹಂಗಾದ್ರೆ ಎಲ್ಲ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ So,
ಚಿರಾಗ್ 7ನೇ ತರಗತಿ. ಕೃಷ್ಣ 1ನೇ ತರಗತಿ. ಅಗಸ್ತ್ಯ 4ನೇ ತರಗತಿ. ಮುಕುಂದ 3ನೇ ತರಗತಿ. ಜನ್ಯ 1ನೇ ತರಗತಿ. ಅಮರ್ತ್ಯ ಯುಕೆಜಿ. ಚಿರತಿಗೌಡ 1ನೇ ತರಗತಿ. ಆರ್ಯ 5ನೇ ತರಗತಿ. ಭಾವನಾ 9ನೇ ತರಗತಿ. ಗಾನವಿ 7ನೇ ತರಗತಿ. ಪ್ರಣಮ್ಯ 3ನೇ ತರಗತಿ. ಶ್ರೀನಿಧಿ 8ನೇ ತರಗತಿ. ಗೌರಿ ಶುರು ಮಾಡಿ. ಹಾಗಾಗಿ ಒಂದು ತಿಂಗಳದ್ದು ಅವ್ರಿಗೆ ಒಂದು ಹೆಜ್ಜೆ ಕಲಿಸ್ಬೇಕು ಅಥವಾ ತಾಳ ಅದೆಲ್ಲ ಪರಿಚಯ ಆಗಲಿ ಅಂತೇಳಿ ಫಸ್ಟು ನಮ್ಮ 4 ತಿಂಗಳ ಕೋರ್ಸಲ್ಲಿ ಕೋಲಾಟ ಫಸ್ಟ್ ಮೊದಲನೇ ಒಂದು ಪಾಠ ಅಂತೇಳಿ ಅದನ್ನು ಶುರು ಮಾಡ್ತೀವಿ ನಾವು. ಸುಮಾರು ಜನ ಬೇರೆ ಬೇರೆ ಏಜ್ ಅವರು ಇದ್ದಾರೆ. LKG ಇಂದ UKG ಇಂದ 1ನೇ ಕ್ಲಾಸಿಂದ ಎಲ್ಲ ಇದ್ದಾರೆ. ಈಗ ಕೋಲಾಟ ಯಾಕೆ ಕೋಲಾಟ ಮಕ್ಕಳಿಗೆ ಬೇಕು ಅಂತಂದರೆ ಅದು ನಮ್ಮ ಜನಪದ ನೃತ್ಯ ಈ ಮೂಲಕ ಅವರಿಗೆ ಪರಿಚಯನೂ ಆಗುತ್ತೆ. ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿ ಹಾಡುಗಳು ಬರ್ತವೆ. ನಮ್ಮ ಕಲ್ಚರ್ನ ಹೇಳ್ಕೊಡೋ ಹಾಡು ಆಗ್ಬೋದು. ಜೊತೆಗೆ ಅವ್ರಿಗೆ ಭಾಷೆ ಈ ಪದಗಳನ್ನ ಕೇಳಿರೋದೇ ಇಲ್ಲ ಅವರು. ಇವತ್ತು ತರಗತಿ ಅಂತ ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಕ್ಲಾಸ್ ಅಂತ ರೂಢಿ ಆಗ್ಬಿಟ್ಟಿದೆ, ಎಷ್ಟನೇ ಕ್ಲಾಸ್ ಅಂತ ತರಗತಿ ಅಂತ ಹೇಳಕ್ ಬರಲ್ಲ. ಆ ರೀತಿಯಾಗಿ ಅವರಿಗೆ ಭಾಷೆ ಪರಿಚಯ ಮಾಡಿಸೋದು ಒಂದು ಉದ್ದೇಶ ಆಗಿರ್ಬೋದು. ಫೋಕ್ ಡ್ಯಾನ್ಸ್ ನಮ್ಮ ಜನಪದ ನೃತ್ಯ ಪರಿಚಯ ಆಗಲಿ ಅನ್ನೋದು ಒಂದು ಉದ್ದೇಶ. ಜೊತೆಗೆ ಅವ್ರಿಗೆ ರಿದಮ್ ಕೋಲ್ ಹಾಕೊಂಡು ಕಾಲು ಹಾಕೊಂಡು ಅದೆಲ್ಲ ಮಾಡೋದಕ್ಕೆಲ್ಲ ರಿದಮ್ ಬರುತ್ತೆ ಅವ್ರಿಗೊಂದು ಬಾಡಿಗೆ, ದೇಹಕ್ಕೊಂದು ಲಯ ಬರುತ್ತೆ, ಗ್ರೇಸ್ ಬರುತ್ತೆ ಅಂತ ಹೇಳಿ ನಮಗೆ ರಂಗ ತರಗತಿಗಳಲ್ಲಿ ಅಂದರೆ ಆ್ಯಕ್ಟಿಂಗ್ ಕ್ಲಾಸ್ಗಳಲ್ಲಿ ಇದನ್ನು ಮಾಡಿಸ್ತಾರೆ ಮೊದಲೇ ಕ್ಲಾಸ್ ಆಗಿ. ಹಾಗಾಗಿ ಮಾಡಿದ್ದಾರೆ ಮಕ್ಕಳು. ಈಗ ನೀವು ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯನ ತಿಳಿಸಿ. ನನಗೆ ಕೋಲಾಟ ಅಂದರೆ ಇಷ್ಟ. ಅದರಲ್ಲಿ ಹಾಡು ಮತ್ತು ನಾವು ಹಾಡೋದ್ರಿಂದ ಡ್ಯಾನ್ಸ್ ಮಾಡೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಮತ್ತೆ ಹೇಳ್ತೀರಾ ಏನು ಅನ್ನಿಸ್ತು ಹೇಳಿ? ಸುಸ್ತಾಯ್ತು ಅಂತ ಹೇಳಿ, ಕೋಲ್ ಹೊಡ್ಕೊಂಡಿದ್ದೀವಿ ಅಂತ ಹೇಳಿ. ಸರಿ ಹೇಳ, ನಿಂತ್ಕೋ. ಸರಿ ಹೇಳಿ ನೀವು, ಏನಾಯ್ತು? ಇಷ್ಟ ಆಗಲಿಲ್ವಾ? ಇಷ್ಟ ಆಗಿತ್ತಾ? ಏನು ಇಷ್ಟ ಆಯ್ತು? ಹೌದಾ? ನಿಮ್ಗೆ ಯಾವ ಹಾಡು ಇಷ್ಟ ಆಯ್ತು ಕೋಲಾಟದಲ್ಲಿ? ಮೊಸರು ಬಜ್ಜಿ, ಬೋಂಡ. ಸರಿ, ಕೂತ್ಕೋ. ಡ್ರಾಮಾ ಅಂದರೆ ತುಂಬ ಇಷ್ಟ. ಡ್ಯಾನ್ಸ್ ಮತ್ತು ಹಾಡು ಇಷ್ಟ ಆಯಿತು. ಥ್ಯಾಂಕ್ ಯು. ಗುಡ್. ಪೇರೆಂಟ್ಸ್ ಏನಾದರೂ ನಿಮ್ಮ ಅನಿಸಿಕಿದ್ರೆ ಹೇಳ್ಬೋದು. ಮೇಡಮ್, ನನ್ನ ಹೆಸರು ಪಾಪೇಗೌಡ ಅಂತ, ಜನ್ಯಾಗೌಡ ಅವ್ರ ಪೇರೆಂಟು. ಐ ಥಿಂಕ್ ಇವತ್ತಿನ ಒಂದು ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಿಜವಾಗೂ ಮಕ್ಕಳ ಕಡೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಅದು ನಮ್ಮದು ವಿಷಾದ ಇದೆ, ಪರಿಸ್ಥಿತಿ ಆ ಥರನೇ ಇದೆ. ಬಟ್ ಇಂಥ ಒಂದು ಟೈಮಲ್ಲಿ ಸವಿತಾ ಮೇಡಮ್, ನೀವು ಮತ್ತು ಪರಮೇಶ್ವರ್ ಇಬ್ಬರು ಕೂಡ ಒಂದು ಕಲಾ ಮಾಧ್ಯಮ ಅಂತ ಓಪನ್ ಮಾಡಿ ಅವ್ರಿಗೆ ಆದಂಥ ಒಂದು ಅಭಿಪ್ರಾಯಗಳನ್ನು ಸೃಷ್ಟಿಸಿ ಮತ್ತು ಅವ್ರನ್ನ ವೇದಿಕೆ ಕ್ರಿಯೇಟ್ ಮಾಡಿದ್ದೀರಾ. ಎಕ್ಸಾಕ್ಟ್ 29ನೇ ತಾರೀಕು ಲಾಸ್ಟ್ ಸ್ಟಾರ್ಟ್ ಆಗಿದೆ, ಇದೇ ಬಂದಿದೆ ನನಗೆ 27 ಅನಿಸುತ್ತೆ. 1 ಮಂತಲ್ಲಿ ಅವ್ರು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಬಿಕಾಸ್ ನಾವು ಕೂಡ ನೋಡೋಕ್ಕಾಗಲ್ಲ, ವೀಕ್ಲಿ ಡೈಲಿ ಬಂದು ನೋಡೋಕ್ಕಾಗಲ್ಲ. ಬಟ್ ಇವತ್ತು ಕರೆದಕ್ಕೆ ಥ್ಯಾಂಕ್ಸು. ಫಸ್ಟ್ ಆಫ್ ಆಲ್ ಅಂತಂದರೆ ಮಕ್ಕಳು ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎರಡಲ್ಲೂ ಭಾವನೆ ಬರುತ್ತೆ ಅವರಿಗೆ. ಮತ್ತು ಅವರಿಗೆ ಆ ರಿದಮ್ ನೀವು ಹೇಳ್ತಾ ಇದ್ರಿ, ರಿದಮ್ ನಿಜವಾಗೂ ಒಳ್ಳೆಯದಾಗುತ್ತೆ. ಇದು ನಾನೇ ಎಷ್ಟೋ ದಿನಗಳಿಂದ ನಾನು ಹುಟ್ಟಿದ್ದು ಬೆಳೆದ ಹಳ್ಳಿಲೇ, ಬಟ್ ಆದರೆ ನಾನು ಇದೆಲ್ಲ ಮರ್ತ್ಬಿಟ್ಟಿದ್ದೀನಿ, ತುಂಬ ಮರ್ತಿದ್ದೀನಿ. ಸೊ ನಮ್ಮ ಮಕ್ಕಳಿಗೆ ಈ ಥರ ಒಂದು ಶಿಕ್ಷಣ ಸಿಕ್ಕ ನಿಜವಾಗೂ ಖುಷಿ ಆಗುತ್ತೆ. ಇಟ್ಸ್ ನಾಟ್ ಅಬೌಟ್ ನಾವು ಪೇ ಮಾಡೋಂಥ ಫೀಸ್ ಅಲ್ಲ. ಈ ಥರ ಶಿಕ್ಷಣ ಎಲ್ಲ ಕಡೆ ಸಿಗಲ್ಲ. ಫ್ಲೋಕ್ ಡ್ಯಾನ್ಸ್ ಸಿಗುತ್ತೆ, ನೀವು ಬೇರೆ ಕಡೆ ಹೋದರೆ ನಿಮಗೆ ಬೇರೆ ಬೇರೆ ಡ್ಯಾನ್ಸ್ಗಳು ಸಿಗುತ್ತೆ. ಬಟ್ ಈ ಥರ ನಮ್ಮ ಒಂದು ನಾರ್ಮಲ್ ಆಗಿ ನೋಡುವಂಥ ನಮ್ಮಲ್ಲಿರುವಂಥ ಒಂದು ಪರಿಸರದಲ್ಲಿ ನಮ್ಮ ಒಂದು ಅಭಿಪ್ರಾಯಗಳನ್ನ ನೋಡುವಂಥ ಒಂದು ಸಿಗೋದು ಅವಕಾಶ ತುಂಬಾ ಕಮ್ಮಿ. ಬಟ್ ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ಬಟ್ ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ. ನೀವು ಹೇಳಿದಾಗ 9ನೇ ಕ್ಲಾಸವರು ಇದ್ದಾರೆ, 1ನೇ ಕ್ಲಾಸವರು ಇದ್ದಾರೆ, 3ನೇ ಕ್ಲಾಸವರು ಇದ್ದಾರೆ. ಕನ್ನಡದಲ್ಲಿ ಸ್ಪಷ್ಟತೆನೇ ಬರಲ್ಲ, ಬಿಕಾಸ್ ಆಫ್ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ನಮಗೂ ಅದೇ ಥರ ಆಗಿರುತ್ತೆ. ಬಟ್ ಈ ಒಂದು ಟೈಮಲ್ಲಿ ಇಷ್ಟೊಂದು ನೀವು ಹೇಳ್ಕೊಟ್ಟು 1 ತಿಂಗಳು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಜಸ್ಟ್ ಐ ಥಿಂಕ್ ಅದು 3 ಮಂತ್ಸಲ್ಲಿ ತುಂಬಾ ಬೆಳೀತಾರೆ, ವೇದಿಕೆ ತುಂಬ ಸಿಗ್ಬೋದು ಅಂತ ನಾನು ಅನ್ಕೋತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಮತ್ತು ಸರ್ ಪರಮೇಶ್ ಸರ್ಗೂ. ಸೊ ಥ್ಯಾಂಕ್ ಯು ಮೇಡಮ್. ಸರ್ ಥ್ಯಾಂಕ್ ಯು ಮೇಡಮ್. ನೃತ್ಯದ ರೀತಿಯಲ್ಲಿ ನೋಡಿದ್ದು, ನೃತ್ಯ ರೂಪಕದ ರೀತಿಯಲ್ಲಿ ಮಧ್ಯದಲ್ಲಿ ಸಂಭಾಷಣೆಯನ್ನು ಸೇರಿಸಿ ಮಾಡಿಸಿದ್ದು ತುಂಬ ಹೊಸದಾಗಿತ್ತು ನಮಗೆ. ಬಹುಶಃ ಮೊದಲ ಬಾರಿ ನೋಡಿದ್ದು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಧನ್ಯವಾದ.
ಮೊದಲನೇದಾಗಿ ನಾವು ಚಿಕ್ಕವರಿದ್ದಾಗ ಹಳ್ಳಿಗಳಲ್ಲಿ ಚಕ್ಕ ಭಜನೆ, ರಾಮ ಭಜನೆ, ಚಕ್ಕ ಭಜನೆ, ಕೋಲಾಟ ಎಲ್ಲ ನೋಡ್ತಿದ್ವಿ. ಬಟ್ ನಮ್ಮ ಮಕ್ಕಳಿಗೆ ರಾಮ ಭಜನೆ, ಚಕ್ಕ ಭಜನೆ ಅಂದ್ರೆ ಗೊತ್ತಿಲ್ಲ, ಕೋಲಾಟ ಅನ್ನೋದು ಮೊದಲೇ ಗೊತ್ತಿಲ್ಲ. ಮತ್ತು ಇವತ್ತಿನ ಆ್ಯಕ್ಟಲ್ಲಿ ಆ ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು. ನಾನು ಮಾಡಿಸಿದ ಫಾರ್ಮೇಷನ್ಸು ಮಕ್ಕಳಿಗೆ ಯಾವಾಗ ಒಂದು ಸ್ಟೆಪ್ಸ್ ಚೇಂಜ್ ಮಾಡೋದಾಗಲಿ, ಬೇರೆ ಬೇರೆ ಹಾಡುಗಳಾಗಲಿ ಅದೆಲ್ಲ ತುಂಬ ಚೆನ್ನಾಗಿತ್ತು. ಕೋಲಾಟದ ಪರಿಚಯ ಆಯಿತು. ಯಾಕಂದರೆ ನಾವು ಮರ್ತೋಗಿರೋ ಸಂಸ್ಕೃತಿನ ವಾಪಸ್ ನೆನ್ಪು ಮಾಡಿಸಿದಂತ ಆಯಿತು. ನನಗೆ ತುಂಬ ಖುಷಿ ಆಯಿತು ಮ್ಯಾಮ್. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಪರಮ್ ಸರ್ಗೆ, ಸವಿತಾ ಮೇಡಮ್ಗೆ, ಹಾಗೆ ರಾಧಾರಾಣಿ ಮ್ಯಾಮ್ಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಅದು ನಮಗೇನೆ ನಮ್ಮ ಅಜ್ಜಿದಿರಿಗೆ ಗೊತ್ತಿತ್ತು, ನಮ್ಮ ಅಮ್ಮಂದಿರಿಗೆಲ್ಲ ಗೊತ್ತಿಲ್ಲ. ನಾವೇನೆ ನಮ್ಮ ಫಂಕ್ಷನ್ ಅಂದರೆ ನಮ್ಮ ಅಜ್ಜಿ, ಯಾರಾದರೂ ಅಜ್ಜಿ ಇದ್ದರೆ ಮಾತ್ರ ಹಾಗೆ ಹೇಳ್ತಿದ್ರು, ಇಲ್ಲ ಅಂದರೆ ಅವ್ರ ಮನೇಲಿ ಅದು ಸಾಂಗೇ ಇಲ್ಲ. ಇವ್ರ ಮನೆಗೆ ಬಂದ್ಬಿಟ್ಟು ಒಂದ್ಸಲಿ ಅದನ್ನ ಹೇಳ್ತಾ ಇದ್ದ, ಸೋ ಏನಿದೆ ನಿಮ್ಗೆ ಯಾರು ಹೇಳ್ಕೊಟ್ರು ಈ ಸಾಂಗ್, ನಮಗೆ ಒಂಥರ ಆಶ್ಚರ್ಯ, ಇದೇನು ಇದು ಇವನ್ ಬಾಯಲ್ಲಿ ಈ ಸಾಂಗ್ ಬರ್ತಾ ಇದ್ದೆ, ಎಲ್ಲೋ ಕಲಿತಾ ಇದ್ದೆ ನಾನು, ಸವಿತಾ ಮ್ಯಾಮ್ ಹೇಳ್ಕೊಟ್ರು ಅಂತ. ಓ ಹೌದಾ, ಇದನ್ನೆಲ್ಲ ಹೇಳ್ಕೊಡ್ತಿದಾರ, ನಮ್ಮ ಮಕ್ಳಿಗೆ ಇದು ಸಿಗುತ್ತೆ ಅನ್ನೋದೇ ನಮಗೆ ಅದು ಐಡಿಯಾನೇ ಇಲ್ಲ. ಅದು ಖುಷಿ ಆಯಿತು, ಅದನ್ನೆಲ್ಲ ಕಲಿತಿದ್ದಾರೆ ಮಾಡಿದ್ದಾರೆ ಅನ್ನೋದು. ನಾವು ಸೆಲೆಕ್ಟ್ ಮಾಡಿ ಅದೇ ಅವ್ರನ್ನ ಕಳಿಸಿರೋ ದಾರಿ ಕರೆಕ್ಟ್ ಇದೆ ಅಂತ ಒಂದು ಖುಷಿ ನಮ್ಗೆ ಇವಾಗ, ಸಮಾಧಾನ ಇದೆ.